ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇವತ್ತಿನ ಈ ವಿಡಿಯೋದಲ್ಲಿ GPSTR, HSTR, TET ಹಾಗೂ PSTRಗೆ ಸಂಬಂಧಿಸಿದ ಕೆಲವು ಇಂಗ್ಲೀಷ್ ಗ್ರಾಮರ್ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡೋಣ. ಪ್ರಾಕ್ಟೀಸ್ ಮಾಡಲಿಕ್ಕೆ ತೆಗೆದುಕೊಂಡಿರತಕ್ಕಂಥ ಪ್ರಶ್ನೆಗಳು ಮಾಡೆಲ್ ಕ್ವಶನ್ ಬುಕ್ಲೆಟ್ಟಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಮೊದಲ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಏನು ಮಾಡಬೇಕು ಅಂದರೆ ಆ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರಗಳನ್ನು ಅಥವಾ ಆಪ್ಷನ್ಗಳನ್ನು ನಾವು ಚಾಯ್ಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಫಾರ್ ಕ್ವೆಶನ್ 1 to 10 ಟು ಕಂಪ್ಲೀಟ್ ದ ಸೆಂಟೆನ್ಸಸ್ ಮೀನಿಂಗ್ಫುಲಿ. ಕೊಟ್ಟಿರತಕ್ಕಂಥ ಪ್ರಶ್ನೆಗಳ ಕೆಳಗಡೆ 4 ಆಪ್ಷನ್ಸ್ಗಳದ್ದವು. ಯಾವ ಆಪ್ಷನ್ಗಳನ್ನು ನಾವು ಚಾಯ್ಸ್ ಮಾಡಿದರೆ ಕೊಟ್ಟಿರತಕ್ಕಂಥ ವಾಕ್ಯ ಸಂಪೂರ್ಣವಾಗಿ ಅರ್ಥವನ್ನು ಪಡಿತೈತಿ ಅನ್ನೋದು. ಇಲ್ಲಿ ಮೊದಲನೇ ಪ್ರಶ್ನೆ ನಾವು ನೋಡೋದಾದ್ವಿ ಅಂದರೆ, ಇನ್ ಸ್ಪೈಟ್ ಆಫ್ ದ ಡಾಕ್ಟರ್ಸ್ ವಾರ್ನಿಂಗ್ ಹಿ ಪೇಡ್ ಡ್ಯಾಶ್ ಅಟೆನ್ಷನ್ ಟು ಹೀಸ್ ಹೆಲ್ತ್ ಅಂತೇಳಿ. ಇಲ್ಲಿ ಆಪ್ಷನ್ ಎ ಅಥವಾ ಒಂದು ಲಿಟಲ್ ಅಂತೇಳಿ, ಆಪ್ಷನ್ 2 ಫ್ಯೂ ಅಂಥೇಳಿ, ಆಪ್ಷನ್ 3 ಲಿಟಲ್, ಆಪ್ಷನ್ 4 ಸಮ್ ಅಂತೇಳಿ. ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಯಾವುದಪ್ಪ ಅಂದರೆ ಲಿಟಲ್ ಅಂತೇಳಿ. ಇಲ್ಲಿ ಇನ್ಸ್ಪೈಟ್ ಆಫ್ ದ ಡಾಕ್ಟರ್ಸ್ ವಾರ್ನಿಂಗ್ ಹಿ ಪೇಡ್ ಲಿಟಲ್ ಅಟೆನ್ಷನ್ ಟು ಹೀಸ್ ಹೆಲ್ತ್ ಅಂತೇಳಿ. ಇಲ್ಲಿ ಲಿಟಲ್ ಅನ್ನೋ ಒಂದು ವರ್ಡ್ ಏನದ ನೆಗೆಟಿವ್ ಆಗಿ ಸ್ವಲ್ಪ ನೆಗೆಟಿವ್ ಸೆನ್ಸನ್ನು ತೋರಿಸ್ತಕ್ಕಂಥದ್ದು. ಡಾಕ್ಟರ್ ವಾರ್ನಿಂಗ್ ಕೊಟ್ಟರೂ ಕೂಡ ಅವ ತನ್ನ ಆರೋಗ್ಯದ ಕಡೆ ಅಷ್ಟೊಂದು ಅಟೆನ್ಷನನ್ನು ಕೊಡಲಿಲ್ಲ ಅನ್ನೋ ಒಂದು ಸೆನ್ಸ್ ಬರೋ ಸಲುವಾಗಿ ಇಲ್ಲಿ ಲಿಟಲ್ ಅನ್ನೋದು ಏನಾಗ್ತದೆ ಸರಿಯಾದ ಆಪ್ಷನ್ ಆಗ್ತತಿ. ಹಂಗೆ ಉಳ್ದಂಗೆ ಇನ್ನು 3 ಆಪ್ಷನ್ಗಳು ಏನದವಲು ಪಾಸಿಟಿವ್ ಸೆನ್ಸ್ ಆಗಿ. ಲಿಟಲ್ ಅಂದರೆ ಇಲ್ಲಿ ಪಾಸಿಟಿವಿಟಿಯನ್ನು ನಾವು ನೋಡ್ಬೋದು. ಫ್ಯೂ ಅನ್ನೋ ಒಂದು ವರ್ಡ್ ಏನೈತಲ್ಲ ಇದು ಕ್ವಾಂಟಿಟಿಯನ್ನು ಮೆನ್ಷನ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಕ್ಕಂಥದ್ದು. ಹಾಗೆ ಸಮ್ ಅನ್ನೋ ಒಂದು ಆಪ್ಷನ್ನು ಕೂಡ ಕ್ವಾಂಟಿಟಿಯನ್ನು ತೋರಿಸ್ಕೊಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸರಿಯಾದ ಆಪ್ಷನ್ ಏನಾಗೈತಿ ಲಿಟಲ್ ಅನ್ನೋದು. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್ ಅಂತೇಳಿ. ಸೆಕೆಂಡ್ ಪ್ರಶ್ನೆಗೆ ಬಂದ್ವಿ ಅಂದರೆ, ಮೈ ನೇಬರ್ ಹ್ಯಾಸ್ ಡ್ಯಾಶ್ ಬಂಗಲೋ. ಈ ಪ್ರಶ್ನೆ ಕೆಳಗಡೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳು. ಆಪ್ಷನ್ ಎ ಅ ಲಾರ್ಜ್ ಬ್ಯೂಟಿಫುಲ್ ಫರ್ನಿಶ್ಡ್, ಆಪ್ಷನ್ ಬಿ ಅ ಬ್ಯೂಟಿಫುಲ್ ಲಾರ್ಜ್ ಫರ್ನಿಶ್ಡ್, ಆಪ್ಷನ್ ಸಿ ಅ ಲಾರ್ಜ್ ಫರ್ನಿಶ್ಡ್ ಬ್ಯೂಟಿಫುಲ್, ಆಪ್ಷನ್ ಡಿ ಅ ಫರ್ನಿಶ್ಡ್ ಲಾರ್ಜ್ ಬ್ಯೂಟಿಫುಲ್ ಅಂತೇಳಿ. ಈ ಆಪ್ಷನ್ ಏನದವಲ್ಲ 4 ಇವುಗಳು ಅಡ್ಜೆಕ್ಟಿವ್ಸ್ಗಳಾಗಿರೋದ್ರಿಂದ ಈ ಅಡ್ಜೆಕ್ಟಿವ್ ಆರ್ಡರ್ಸ್ಗಳು ಯಾವುದು ಸರಿ ಐತಿ ಅದ ಸರಿಯಾದ ಆಪ್ಷನ್ ಆಗ್ತೈತಿ. ನಾವು ಒಂದೊಂದು ಹಾಗೆ ನೋಡಿದಾಗ ಮೈ ನೇಬರ್ ಹ್ಯಾಸ್ ಅ ಲಾರ್ಜ್ ಬ್ಯೂಟಿಫುಲ್ ಫರ್ನಿಶ್ಡ್ ಈಸ್ ರಾಂಗ್. ಮೈ ನೇಬರ್ ಹ್ಯಾಸ್ ಅ ಬ್ಯೂಟಿಫುಲ್ ಲಾರ್ಜ್ ಫರ್ನಿಶ್ಡ್ ಬಂಗಲೋ ಇದು ಸೂಕ್ತವಾಗಿರ್ತಕ್ಕಂಥ ಆಪ್ಷನ್. ಸೊ ಮೈ ನೇಬರ್ ಹ್ಯಾಸ್ ಅ ಬ್ಯೂಟಿಫುಲ್ ಲಾರ್ಜ್ ಫರ್ನಿಶ್ಡ್ ಬಂಗಲೋ ಎರಡನೇ ಆಪ್ಷನ್ ಹಾಕಿದ್ವಿ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಲಾರ್ಜ್ ಫರ್ನಿಶ್ಡ್ ಬ್ಯೂಟಿಫುಲ್ ಇದು ಕೂಡ ಅಡ್ಜೆಕ್ಟಿವ್ ಆರ್ಡರ್ ರಾಂಗ್ ಆರ್ಡರಲ್ಲಿ ಅಲ್ಲಿ ಜೋಡಿಸಿರ್ತಕ್ಕಂಥದ್ದು. ಮತ್ತು ಫರ್ನಿಶ್ಡ್ ಲಾರ್ಜ್ ಬ್ಯೂಟಿಫುಲ್ ಬಂಗ್ಲೋ ಅನ್ನೋದು ಕಂಪ್ಲೀಟ್ಲಿ ರಾಂಗ್ ಆಗ್ತದೆ. ಸೊ ಸೆಕೆಂಡ್ ಆಪ್ಷನ್ ಬ್ಯೂಟಿಫುಲ್ ಲಾರ್ಜ್ ಫರ್ನಿಶ್ಡ್ ಅನ್ನೋದು ಸರಿಯಾದ ಆಪ್ಷನ್. ಹಾಗೆ ಥರ್ಡ್ ಕ್ವಶನ್ ನೋಡೋದಾದರೆ, ಜೇನ್ ಹ್ಯಾಸ್ ಬೀನ್ ಇನ್ ಫಿನ್ಲ್ಯಾಂಡ್ ಡ್ಯಾಶ್ ಮಂಡೇ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ 1 ಫಾರ್, ಆಪ್ಷನ್ 2 ಸಿನ್ಸ್, ಆಪ್ಷನ್ 3 ಟಿಲ್, ಆಪ್ಷನ್ 4 ಆನ್. ಈ 4 ಆಪ್ಷನ್ಸ್ ಏನದವಲ್ಲ ಪ್ರಿಪೋಸಿಷನ್ಸ್ಗಳಾಗಿದ್ದಾವೆ. ಈ ಪ್ರಿಪೋಸಿಷನ್ಗಳಲ್ಲಿ ಸರಿಯಾದ ಪ್ರಿಪೋಸಿಷನ್ ಯಾವುದು ಇಲ್ಲಿ ಸೂಟ್ ಆಗ್ತದೆ ಅಂದರೆ ಆಪ್ಷನ್ 2 ಸಿನ್ಸ್ ಸೂಟ್ ಆಗ್ತಕ್ಕಂಥದ್ದು. ಇನ್ನು 3 ಏನಪ್ಪ ಅಂದರೆ ಇಲ್ಲಿ ಫಾರ್ ಹಾಕಿದ್ವಿ ಅಂದರೆ ಜೇನ್ ಹ್ಯಾಸ್ ಬೀನ್ ಇನ್ ಫಿನ್ಲ್ಯಾಂಡ್ ಫಾರ್ ಅನ್ನೋದು ಇಲ್ಲಿ ಡ್ಯುರೇಷನನ್ನು ಎಷ್ಟು ದಿನಗಳವರೆಗೆ ಅವ ಫಿನ್ಲ್ಯಾಂಡ್ ಒಳಗೆ ಇದ್ದ ಅನ್ನೋದನ್ನು. ಬಟ್ ಇಲ್ಲಿರ್ತಕ್ಕಂಥ ವಾಕ್ಯ ಏನದ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರೋದ್ರಿಂದ ಫಾರ್ ರಾಂಗ್ ಆಗ್ತದೆ. ಮತ್ತು ಸಿನ್ಸ್ ಹಾಕಿದ್ವಿ ಅಂದ್ರೆ ಜೇನ್ ಹ್ಯಾಸ್ ಬೀನ್ ಇನ್ ಫಿನ್ಲ್ಯಾಂಡ್ ಸಿನ್ಸ್ ಮಂಡೇ ಇಟ್ ಈಸ್ ದ ರೈಟ್ ಆಪ್ಷನ್ ಮತ್ತು ರೈಟ್ ಆನ್ಸರ್ ಆಗಿರೋದ್ರಿಂದ ನಾವಿಲ್ಲಿ ಸಿನ್ಸ್ ಹಾಕಬೇಕು. ಸಿನ್ಸ್ ಹಾಕಿದ್ರೆ ಮಾತ್ರ ಅದು ಸರಿಯಾದ ಆಪ್ಷನ್ ಆಗ್ತತಿ. ಟಿಲ್ ಅಂದರೆ ಟಿಲ್ ಅನ್ನೋ ಒಂದು ಆಪ್ಷನ್ ನಾವೇನಾದರೂ ಹಾಕಿದ್ವಿ ಅಂದರೆ ಎಲ್ಲಿಯವರೆಗೂ ಅಂತೇಳಿ, ಅಂದರೆ ಎಂಡ್ ಪಾಯಿಂಟ್ವರೆಗೂ. ಬಟ್ ಇಲ್ಲಿ ಟಿಲ್ ಹಾಕಿದರೆ ಇದು ಇನ್ಅಪ್ರೋಪ್ರಿಯೇಟ್ ಆಗ್ತೈತಿ. ಮತ್ತು ಆನ್ ಹಾಕಿದರೂ ಕೂಡ ಏನಾಗ್ತದೆ ಇನ್ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಆಗ್ತೈತಿ. ಬಟ್ ಸೂಟ್ ಆಗ್ತಕ್ಕಂಥ ಅಥವಾ ಅಪ್ರೋಪ್ರಿಯೇಟ್ ಆನ್ಸರ್ ಯಾವುದಪ್ಪ ಅಂದರೆ ಈ ಪ್ರಶ್ನೆಗೆ ಸಿನ್ಸ್ ಆಗ್ತೈತಿ. ಸೊ ಜೇನ್ ಹ್ಯಾಸ್ ಬೀನ್ ಇನ್ ಫಿನ್ಲ್ಯಾಂಡ್ ಸಿನ್ಸ್ ಮಂಡೇ ಅಂತೇಳಿ. ನೆಕ್ಸ್ಟ್ 4ನೇ ಪ್ರಶ್ನೆ, ಹ್ಯಾವ್ ಯು ಎವರ್ ಬೀನ್ ಅಬ್ರಾಡ್. ಇಲ್ಲಿ
ಕೇಳಿರ್ತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಒಳಗೆ ಶಾರ್ಟ್ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ 1 ನೋ ಐ ಹ್ಯಾವಂಟ್ ಅಂತೇಳಿ, ಆಪ್ಷನ್ 2 ಎಸ್ ಐ ಹ್ಯಾವಂಟ್, ಆಪ್ಷನ್ 3 ನೋ ಐ ಹ್ಯಾವ್, ಆಪ್ಷನ್ 4 ನೋ ಐ ಹ್ಯಾವ್ ಬೀನ್. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದ ಒಂದು ಆಪ್ಷನ್ ಯಾವುದಪ್ಪ ಅಂದರೆ ನೋ ಐ ಹ್ಯಾವಂಟ್ ಅನ್ನೋದು. ಆ ಪ್ರಶ್ನೆ ಅರ್ಥವನ್ನು ನಾವು ಕನ್ನಡದೊಳಗೆ ಟ್ರಾನ್ಸ್ಲೇಟ್ ಮಾಡಿದ್ವಿ ಅಂದರೆ ಹ್ಯಾವ್ ಯು ಎವರ್ ಬೀನ್ ಅಬ್ರಾಡ್ ಅನ್ನೋದು ನೀ ಯಾವತ್ತಾದರೂ ವಿದೇಶಕ್ಕೆ ಹೋಗಿದ್ದೀಯಾ ಅಂತೇಳಿ. ಇಲ್ಲಿ ಆನ್ಸರ್ ನೋ ಅಂಥೇಳಿ ನಾವು ಏನಾದರೂ ಹೇಳಿದ್ವಿ ಅಂದರೆ ಅದನ್ನು ಶಾರ್ಟ್ ಕಂಪ್ಲೀಟ್ ಆನ್ಸರ್ ಮಾಡ್ಬೇಕಂದ್ರೆ ಐ ಹ್ಯಾವಂಟ್ ಅನ್ನೋದನ್ನು ಯೂಸ್ ಮಾಡಿದಾಗ ಮಾತ್ರ ಅದು ಸರಿಯಾದ ಆನ್ಸರ್ ಆಗ್ತೈತಿ. ಸಪೋಸ್ ನಾವು ಎಸ್ ಅಂತ ಹೇಳಿದ್ವಿ ಅಂದರೆ ಎಸ್ ಐ ಹ್ಯಾವ್ ಅನ್ನೋದು ಸರಿಯಾದ ಆಪ್ಷನ್ ಆಗತಿ. ನೋ ಅಂತ ಹೇಳಿದ್ವಿ ಅಂದ್ರೆ ಅಗೇನ್ ನೋ ಐ ಹ್ಯಾವಂಟ್ ಅನ್ನೋದು ಸರಿಯಾದ ಆನ್ಸರ್ ಆಗ್ತೈತಿ. ನೋ ಐ ಹ್ಯಾವ್ ಬೀನ್ ಅನ್ನೋದು ಕಂಪ್ಲೀಟ್ಲಿ ರಾಂಗ್ ಆಗ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆಪ್ಷನ್ ನೋ ಐ ಹ್ಯಾವಂಟ್ ಅನ್ನೋದು ಸರಿಯಾದ ಆನ್ಸರ್ ಆಗ್ತದೆ. 5ನೇ ಪ್ರಶ್ನೆ, ಅರುಣ್ ಡ್ಯಾಶ್ ಅ ಸ್ವಿಮ್ ಎವ್ರಿ ಡೇ ಇನ್ ದ ಈವ್ನಿಂಗ್. ಅರುಣ್ ಡ್ಯಾಶ್ ಫಾರ್ ಅ ಸ್ವಿಮ್ ಎವ್ರಿ ಡೇ ಇನ್ ದ ಈವ್ನಿಂಗ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಹ್ಯಾಡ್ ಗಾನ್, ಹ್ಯಾಸ್ ಗಾನ್, ಗೋಸ್, ವೆಂಟ್ ಅಂತೇಳಿ. ಈ 4 ಆಪ್ಷನ್ಗಳನ್ನು ನಾವು ನೋಡಿದಾಗ ಯಾವ ಒಂದು ಆಪ್ಷನ್ ಸರಿಯಾದ ಆನ್ಸರ್ ಆಗ್ತೈತಪ್ಪ ಅಂದರೆ ಅರುಣ್ ಗೋಸ್ ಫಾರ್ ಅ ಸ್ವಿಮ್ ಎವ್ರಿ ಡೇ. ಇಲ್ಲಿ ಎವ್ರಿ ಡೇ ಅನ್ನೋದೇನತ್ತಲ್ಲ ನಮಗೆ ಪ್ರೆಸೆಂಟ್ ಟೈಮನ್ನು ಸೂಚಿಸ್ತಕ್ಕಂಥದ್ದು. ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಒಬ್ಬ ವ್ಯಕ್ತಿಯ ಹ್ಯಾಬಿಚುವಲ್ ಆ್ಯಕ್ಷನ್ ಅಂದರೆ ಡೈಲಿ ಅವ ಏನು ಮಾಡ್ತಾನಲ್ಲ ಆ ಒಂದು ಹ್ಯಾಬಿಚುವಲ್ ಆ್ಯಕ್ಷನನ್ನು ನಾವು ತೋರಿಸ್ಬೇಕಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಹಾಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಒಂದು ವರ್ಬ್ ಫಾರ್ಮ್ ಯಾವುದಪ್ಪ ಅಂದರೆ ಗೋಸ್ ಆಗ್ತೈತಿ. ಅರುಣ್ ಹ್ಯಾಡ್ ಗಾನ್ ಫಾರ್ ಅ ಸ್ವಿಮ್ ಎವ್ರಿ ಡೇ ಅನ್ನೋದು ಬರೋಂಗಿಲ್ಲ. ಹ್ಯಾಡ್ ಗಾನ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗ್ತದೆ. ಮತ್ತು ಹ್ಯಾಸ್ ಗಾನ್ ಅನ್ನೋದು ಕೂಡ ಇಲ್ಲಿ ಅಪ್ರೋಪ್ರಿಯೇಟ್ ಅಲ್ಲ. ಹ್ಯಾಸ್ ಗಾನ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಆಕೈತಿ. ಮತ್ತು ಉಳ್ದಂಗೆ 4ನೇ ಆಪ್ಷನ್ ವೆಂಟ್ ಇದು ಕಂಪ್ಲೀಟ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಆಕೈತಿ. ಈ 3 ಆಪ್ಷನ್ಗಳನ್ನು ನಾವು ಹಾಕಿದಾಗ ಆನ್ಸರ್ ರಾಂಗ್ ಆಗೋದು. ಬಟ್ ಈ ಥರ್ಡ್ ಆಪ್ಷನ್ ಏನೈತಲ್ಲ ಗೋಸ್ ಹಾಕಿದ್ವಿ ಅಂದರೆ ಇದು ಸರಿಯಾದ ಆಪ್ಷನ್ ಆಕೈತಿ. ಸೊ ಅರುಣ್ ಗೋಸ್ ಫಾರ್ ಅ ಸ್ವಿಮ್ ಎವ್ರಿ ಡೇ ಇನ್ ದ ಈವ್ನಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂಥ ವಾಕ್ಯ ಆಗ್ತದೆ. 6ನೇ ಪ್ರಶ್ನೆ, ಮಿಸ್ಸಸ್ ಅಭಿನಂದನ್ ಲಾಂಗ್ಡ್ ಡ್ಯಾಶ್ ಫ್ರಮ್ ಹರ್ ಹಸ್ಬೆಂಡ್ ವೆನ್ ಹಿ ವಾಸ್ ಇನ್ ಕ್ಯಾಪ್ಟಿವಿಟಿ ಅನ್ನೋದು. ಇಲ್ಲಿ ಇರತಕ್ಕಂಥ ಆಪ್ಷನ್ 1 ಟು ಹಿಯರ್, ಆಪ್ಷನ್ 2 ಹಿಯರಿಂಗ್, ಆಪ್ಷನ್ 3 ಟು ಬಿ ಹರ್ಡ್, ಆಪ್ಷನ್ 4 ಹಿಯರ್ ಆಗ್ತೈತಿ. ಬಟ್ ಇಲ್ಲಿ ಸರಿಯಾದ ಆಪ್ಷನ್ ಏನಾಗತ್ತಪ್ಪ ಅಂದರೆ ಮಿಸ್ಸಸ್ ಅಭಿನಂದನ್ ಲಾಂಗ್ಡ್ ಟು ಹಿಯರ್ ಫ್ರಮ್ ಹರ್ ಹಸ್ಬೆಂಡ್ ವೆನ್ ಹಿ ವಾಸ್ ಇನ್ ಕ್ಯಾಪ್ಟಿವಿಟಿ ಅಂತೇಳಿ. ಹಿಯರಿಂಗ್ ಕೂಡ ಯೂಸ್ ಮಾಡಿದ್ವಿ ಅಂದರೆ ಇಟ್ಸ್ ಇನ್ಅಪ್ರೋಪ್ರಿಯೇಟ್. ಹಿಯರಿಂಗು ಪ್ರೆಸೆಂಟ್ ಪಾರ್ಟಿಸಿಪಲ್ ಇರೋದರಿಂದ ಅದ್ರ ಹಿಂದೆ ಹೆಲ್ಪಿಂಗ್ ವರ್ಬ್ ಬರಲೇಬೇಕು. ಬಟ್ ಇಲ್ಲಿ ಫ್ರೇಸಲ್ ವರ್ಬನ್ನು ನಾವು ಯೂಸ್ ಮಾಡಿದಾಗ ಈ ಲಾಂಗ್ ಜೊತೆಗೆ ನಾವು ಇನ್ನೊಂದು ವರ್ಬನ್ನು ಯೂಸ್ ಮಾಡಿದ್ವಿ ಅಂದರೆ ಇಲ್ಲಿ ಟು ಅನ್ನೋ ವರ್ಡನ್ನು ನಾವೇನು ಮಾಡ್ತೀವಿ ಹಾಕ್ತೀವಿ. ಸೊ ವಾಟ್ ಈಸ್ ದ ರೈಟ್ ಆಪ್ಷನ್ ಅಂದರೆ ಮಿಸ್ಸಸ್ ಅಭಿನಂದನ್ ಲಾಂಗ್ ಟು ಹಿಯರ್ ಫ್ರಮ್ ಹರ್ ಹಸ್ಬೆಂಡ್ ವೆನ್ ಹಿ ವಾಸ್ ಇನ್ ದ ಕ್ಯಾಪ್ಟಿವಿಟಿ. ಸೊ ಟು ಹಿಯರ್ ಅನ್ನೋದೇನೈತಲ್ಲ ಸರಿಯಾದ ಆಪ್ಷನ್ ಆಗ್ತದೆ. ಉಳ್ದಂಗೆ ಇನ್ನು 3 ಇನ್ಅಪ್ರೋಪ್ರಿಯೇಟ್ ವರ್ಬ್ ಫಾರ್ಮ್ ಆಗ್ತವೆ. ನೆಕ್ಸ್ಟ್ 7ನೇ ಪ್ರಶ್ನೆ, ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಅಪ್ ಟು ದ ಮಾರ್ಕ್. ಆಪ್ಷನ್ 1 ಆರ್, ಆಪ್ಷನ್ 2 ಈಸ್, ಆಪ್ಷನ್ 3 ವರ್, ಆಪ್ಷನ್ 4 ಹ್ಯಾವ್. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಏನದಾವು ಹೆಲ್ಪಿಂಗ್ ವರ್ಬ್ಸ್ ಅದಾವು. ಬಟ್ ಇಲ್ಲಿ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ಅನ್ನೋದು ಏನೈತಲ್ಲ ಆ ಸಬ್ಜೆಕ್ಟ್ ಒಳಗೆ ಈ ಕ್ವಶನ್ ಸಂಪೂರ್ಣವಾಗಿ ಸಬ್ಜೆಕ್ಟ್ ವರ್ಬ್ ಮತ್ತು ಅಗ್ರಿಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಬ್ಜೆಕ್ಟಿಗೆ ಸೂಟ್ ಆಗ್ತಕ್ಕಂತಹ ಅಗ್ರಿ ಆಗ್ತಕ್ಕಂತಹ ವರ್ಬ್ ಫಾರ್ಮ್ ಯಾವುದು. ಇಲ್ಲಿ ಆಪ್ಷನ್ ಒಳಗೆ ಏನು ಮಾಡ್ಯಾರ ಅವರು 4 ಕೂಡ ಹೆಲ್ಪಿಂಗ್ ವರ್ಬ್ ಕೊಟ್ಟಾರ. ಆರ್ ಅನ್ನೋ ಒಂದು ವರ್ಬನ್ನು ನಾವು ಪ್ಲೂರಲ್ ಫಾರ್ಮ್ ಇದ್ದಾಗ ನಾವೇನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಈಸನ್ನು ಸಿಂಗ್ಯುಲರ್ ಇತ್ತು ಅಂದರೆ ಯೂಸ್ ಮಾಡ್ತೀವಿ. ಹಂಗೆ ವರ್ ಅನ್ನೋದು ಕೂಡ ಪ್ಲೂರಲ್ ಫಾರ್ಮಲ್ಲಿ, ಹ್ಯಾವ್ ಅನ್ನೋದು ಕೂಡ ಪ್ಲೂರಲ್ ಫಾರ್ಮಲ್ಲಿ, ಮತ್ತು ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಆ ಇದ್ದಾಗ ಹ್ಯಾವನ್ನು ಯೂಸ್ ಮಾಡ್ತೇವೆ. ಬಟ್ ಇಲ್ಲಿ ಆ ಇಲ್ಲ. ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಏನಪ್ಪ ಅಂದರೆ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ಅನ್ನೋ ವರ್ಡ್ ಏನೈತಲ್ಲ ಪ್ಲೂರಲ್ ಫಾರ್ಮ್ ಐತಿ. ನಮ್ಗೆ ಪ್ಲೂರಲ್ ಫಾರ್ಮ್ ಇದ್ದಾಗ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೇವೆ ಅನ್ನೋದು ಗೊತ್ತಿತ್ತು ಅಂದರೆ ಡೆಫಿನೆಟ್ಲಿ ನಾವು ರಾಂಗ್ ಆನ್ಸರನ್ನು ಹಾಕೋ ಚಾನ್ಸ್ ಐತಿ. ಆರ್ ಅಂತ ಹಾಕ್ಬೋದು, ವರ್ ಅಂತ ಹಾಕ್ಬೋದು,
ಅಥವಾ ಹ್ಯಾವ್ ಅಂತ ಹಾಕ್ಬೋದು. ಬಟ್ ಸರಿಯಾದ ಸಬ್ಜೆಕ್ಟ್ ಫಾರ್ಮ್ ಯಾವುದಂದ್ರೆ ದ ಪರ್ಫಾರ್ಮೆನ್ಸ್ ಅನ್ನೋದೇನೈತಲ್ಲ ಸಿಂಗ್ಯುಲರ್ ಇರೋದ್ರಿಂದ ಇದಕ್ಕೆ ಸರಿಯಾದ ಆಪ್ಷನ್ ಅಥವಾ ಆನ್ಸರ್ ಈಸ್ ಆಗ್ತೈತಿ. ಸೊ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆ, ಅ ಟ್ರೀ ಈಸ್ ಅ ಟ್ರೀ ಡ್ಯಾಶ್ ದೇರ್ ಮೇ ಬಿ ನೋ ಫ್ಲವರ್ಸ್ ಆನ್ ಇಟ್. ಆಪ್ಷನ್ಸ್ ಈ ರೀತಿ ಅದಾವು. ಆಪ್ಷನ್ ಎ ಆಲ್ದೋ, ಆಪ್ಷನ್ 2 ಇಫ್, ಆಪ್ಷನ್ 3 ವೆದರ್, ಆಪ್ಷನ್ 4 ಬಿಕಾಸ್. ಇಲ್ಲಿ ಸರಿಯಾದ ಆಪ್ಷನ್ ಯಾವುದಾಗತ್ತಪ್ಪ ಅಂದರೆ ಆಲ್ದೋ ಆಗ್ತದೆ. ಅ ಟ್ರೀ ಈಸ್ ಅ ಟ್ರೀ ಆಲ್ದೋ ದೇರ್ ಮೇ ಬಿ ನೋ ಫ್ಲವರ್ಸ್. ಗಿಡದೊಳಗೆ ಹೂ ಇಲ್ಲ ಅಂದ ಪಕ್ಷದಲ್ಲಿಯೂ ಕೂಡ ಅದೇನಾಗಿರ್ತೈತಿ ಅಂದರೆ ಗಿಡ ಆಗಿರ್ತದೆ. 9ನೇ ಪ್ರಶ್ನೆ, ಲೆಟಸ್ ಪ್ಲೇ ನೌ ಡ್ಯಾಶ್. ಆಪ್ಷನ್ಸ್ ಹೀಗೆ. ಆಪ್ಷನ್ 1 ಕಾಂಟ್ ವಿ, ಆಪ್ಷನ್ 2 ಕ್ಯಾನ್ ವಿ, ಆಪ್ಷನ್ 3 ಕುಡ್ ವಿ, ಆಪ್ಷನ್ 4 ಶೆಲ್ ವಿ. ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ ಏನದವಲ್ಲ ಕ್ವೆಶ್ಚನ್ ಟ್ಯಾಗಿಗೆ ನಾವು ಬರೀತಕ್ಕಂಥ ಆನ್ಸರ್ಗಳು. ಲೆಟಸ್ ಪ್ಲೇ, ಯಾವಾಗ ನಾವು ವಾಕ್ಯದೊಳಗೆ ಲೆಟಸ್ ಅಥವಾ ಲೆಟ್ಸ್ ಅನ್ನೋದು ಯೂಸ್ ಮಾಡ್ತೀವಿ ಅಲ್ಲಿ ಆನ್ಸರ್ ಏನಾಗ್ತದೆ ಅಂದರೆ ಶೆಲ್ ಅನ್ನೋದರಿಂದ ಸ್ಟಾರ್ಟ್ ಆಗ್ತದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಕಾಂಟ್ ವಿ ಯಾವಾಗ ಯೂಸ್ ಮಾಡ್ತೇವೆ ಅಂದರೆ ಯಾವಾಗ ನಾವು ಕ್ಯಾನನ್ನು ಸ್ಟೇಟ್ಮೆಂಟ್ ಒಳಗೆ ಯೂಸ್ ಮಾಡಿದ್ವಿ ಅಂದರೆ ವಾಕ್ಯದಲ್ಲಿ ಯೂಸ್ ಮಾಡಿದ್ವಿ ಅಂದರೆ ಅದಕ್ಕೆ ಕಾಂಟ್ ಆಗ್ತದೆ. ಮತ್ತು ಕ್ಯಾನ್ ವಿ ಅನ್ನೋದನ್ನು ನಾವು ವಾಕ್ಯದಲ್ಲೇ ಕ್ಯಾಂಟ್ ಅನ್ನೋದು ಯೂಸ್ ಮಾಡಿದ್ವಿ ಅಂದರೆ ಅದು ಕ್ಯಾನ್ ವಿ ಆಗ್ತದೆ. ಮತ್ತು ಕುಡ್ ವಿ ಅನ್ನೋದು ಕುಡಂಟ್ ಅನ್ನೋದನ್ನು ಯೂಸ್ ಮಾಡಿದ್ವಿ ವಾಕ್ಯದಲ್ಲಿ ಅಂದರೆ ಅದು ಕ್ವಶನ್ ಟ್ಯಾಗ್ ಒಳಗೆ ಕುಡ್ ವಿ ಆಗ್ತೈತಿ. ಬಟ್ ಇಲ್ಲಿ ಲೆಟಸ್ ಪ್ಲೇ ನಾವು ಕ್ವಶನ್ ಟ್ಯಾಗ್ ಸರಿಯಾದ ಕ್ವಶನ್ ಟ್ಯಾಗ್ ಶೆಲ್ ವಿ ಆಗ್ತದೆ. ಸೊ ಆಪ್ಷನ್ 4 ಸರಿಯಾದ ಆನ್ಸರ್ ಇದಕ್ಕೆ. ಹಂಗೆ ಕೊನೆ ಪ್ರಶ್ನೆ, ಸುಧಾ ಡ್ಯಾಶ್ ಡಸ್ ಪ್ರೊಫೆಸರ್ ಜಾನ್ ಗೋ ಟು ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆನ್ ಬಿಸ್ನೆಸ್. ಸುಧಾ ಅನ್ನೋ ಒಂದು ಕ್ಯಾರೆಕ್ಟರ್ ಅಂದರೆ ಸುಧಾ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ, ಏನದು ಡ್ಯಾಶ್ ಡಸ್ ಪ್ರೊಫೆಸರ್ ಜಾನ್ ಗೋ ಟು ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆನ್ ಬಿಸ್ನೆಸ್. ಸುಹಾನ ಅದಕ್ಕೆ ಆನ್ಸರ್ ಮಾಡ್ತಾಳೆ ಅಟ್ಲೀಸ್ಟ್ ಒನ್ಸ್ ಅ ಮಂತ್. ಅಟ್ಲೀಸ್ಟ್ ಒನ್ಸ್ ಅ ಮಂತ್ ಅನ್ನೋದು ನಮಗೆ ಆ ಸುಧಾ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇಲ್ಲಿ ಉತ್ತರ ಆಯಿತು ಅಂದರೆ ಇಲ್ಲಿ ಆಪ್ಷನ್ ಯಾವುದು ಆ ಪ್ರಶ್ನೆಯನ್ನು ಸಂಪೂರ್ಣವನ್ನಾಗಿ ಮಾಡ್ತೈತೆ ಅಂದರೆ ಇಲ್ಲಿ ಆಪ್ಷನ್ ನೋಡೋದಾದ್ರೆ ಫಸ್ಟ್ ಒನ್ ಹೌ ಆಫನ್, ಹೌ ಮಚ್, ಹೌ ಲಾಂಗ್ ಮತ್ತು ಹೌ ಮೆನಿ. ಈ 4 ಆಪ್ಷನ್ಗಳಿಗೆ ನಾವು HW ಕ್ವಶನ್ ಫಾರ್ಮ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಸುಧಾ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದ ಆಪ್ಷನ್ ಹೌ ಆಫನ್ ಅನ್ನೋದಾಗ್ತತಿ. ಹೌ ಆಫನ್ ಡಸ್ ಪ್ರೊಫೆಸರ್ ಜಾನ್ ಗೋ ಟು ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆನ್ ಬಿಸ್ನೆಸ್. ಎಷ್ಟು ಬಾರಿ ಪ್ರೊಫೆಸರ್ ಜಾನ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ಗೆ ಬಿಸ್ನೆಸ್ ಮೇಲೆ ಹೋಗ್ತಾನ ಅನ್ನೋದು ಪ್ರಶ್ನೆ ಆಗ್ತೈತಿ. ಸೊ ಹೌ ಆಫನ್ ಅನ್ನೋದು ಸರಿಯಾದ ಆಪ್ಷನ್. ಮತ್ತು ಹೌ ಮಚ್ ಅನ್ನೋದು ನಾವು ಯಾವಾಗ ದುಡ್ಡಿನ ಬಗ್ಗೆ ಕೇಳಿದಾಗ ಹೌ ಮಚ್ ಮನಿ ಡಿಡ್ ಹಿ ಪೇ ಅಂಥೇಳಿ ಪ್ರಶ್ನೆಯನ್ನು ಮಾಡೋದಾತಂದ್ರೆ ಆ ದುಡ್ಡನ್ನು ಎಷ್ಟು ಕೊಟ್ಟ ಅನ್ನೋದನ್ನು ನಾವು ಕೇಳೋದು ಅಂದರೆ ಹೌ ಮಚ್ ಅನ್ನೋದು ಯೂಸ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಆಪ್ಷನ್ ಹೌ ಲಾಂಗ್ ಡ್ಯೂರೇಷನನ್ನು ಲೆಂತನ್ನು ಅಥವಾ ಟೈಮಿನ ಬಗ್ಗೆ ನಾವು ಪ್ರಶ್ನೆಯನ್ನು ಕೇಳೋದಾಯ್ತು ಅಂದರೆ ಹೌ ಲಾಂಗ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಹೌ ಲಾಂಗ್ ವಿಲ್ ಹಿ ಟೇಕ್ ಇಂಗ್ಲೀಷ್ ಕ್ಲಾಸ್ ಅಂತೇಳಿ ಪ್ರಶ್ನೆ ಮಾಡೋದು ಅದನ್ನು ಎಷ್ಟೊತ್ತು ಇಂಗ್ಲೀಷ್ ಕ್ಲಾಸನ್ನು ಅವ್ರು ತೊಗೊಳ್ತಾರ ಮುಂದೆ ಅಂತೇಳಿ. ಸೊ ಹೌ ಲಾಂಗ್ ಅನ್ನೋದು ಅದಕ್ಕೆ ಸೂಟ್ ಆಗ್ತದೆ. ಮತ್ತು ಹೌ ಮೆನಿ ಅನ್ನೋದು ಇಲ್ಲಿ ಕೌಂಟೇಬಲ್ ನೌನ್ಸನ್ನು ನಾವು ಆನ್ಸರನ್ನಾಗಿ ಪಡಿಬೇಕಂದ್ರೆ ಹೌ ಮೆನಿ ಅನ್ನೋದನ್ನು ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಕ್ಲಾಸ್. ಆ ಕ್ಲಾಸ್ ಒಳಗೆ ಎಷ್ಟು ಹುಡುಗರು ಅದಾರ, ವಿ ಕ್ಯಾನ್ ಕೌಂಟ್ ದ ಸ್ಟೂಡೆಂಟ್ಸ್ ಅಂದರೆ ಹುಡುಗರನ್ನ ಎಷ್ಟು ಅದಾವು ಅಂತೇಳಿ ನಾವು ಕೌಂಟ್ ಮಾಡ್ಬೋದು. ಅಂಥ ಒಂದು ಸಂದರ್ಭದಲ್ಲಿ ಹೌ ಮೆನಿ ಅನ್ನೋ ಪ್ರಶ್ನೆಯನ್ನು ಕೇಳ್ತೀವಿ. ಬಟ್ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆಗೆ ಹೌ ಆಫನ್ ಎಷ್ಟು ಬಾರಿ ಎಷ್ಟು ಸಲ ಅನ್ನೋದು ಸೂಟೇಬಲ್ ಆನ್ಸರ್ ಆಗ್ತೈತಿ. ಸೊ ಫಸ್ಟ್ ಆಪ್ಷನ್ ಹೌ ಆಫನ್ ಅನ್ನೋದು ಸರಿಯಾದ ಆನ್ಸರು. ಸೊ ಇವತ್ತಿನ ಈ ಕ್ಲಾಸ್ನಲ್ಲಿ ಈ 10 ಗ್ರಾಮರ್ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಈ ವಿಡಿಯೋ ಎಲ್ಲರಿಗೂ ಉಪಯೋಗವಾಗಿದೆ ಎಂದು ಅನಿಸಿದಲ್ಲಿ ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್.